ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಂಬ ಗಂಭೀರ ವಿಚಾರಗಳನ್ನು ಮಾತನಾಡಿದ್ದಾರೆ. ಇನ್ನು ಏನೇನು ಹೇಳಿದ್ದಾರೆ ಕೇಳಿ. ಟಿಕೆಟ್ ಬುಕ್ ಆಗಿರೋ ವಿಚಾರಕ್ಕೂ ಇದೇನೋ ಬುಕ್ ಆಗಿಲ್ಲ, ಸುಳ್ಳು ಹೇಳ್ತಿದ್ದಾರೆ, ಅದು ಏನೋ ಶುರುವಾಗಿತ್ತಲ್ಲ. ಅವೆಲ್ಲ ಸ್ಮಾಲ್ ವಾರ್ಸ್, ಸ್ಮಾಲ್ ಪೆಟ್ಟಿ. ಲಾಸ್ಟ್ ಟೈಮ್ ನಾನು ಹೇಳಿದೆ ಗ್ರೌಂಡ್ ಲೆವೆಲ್ಗೆ ಹೋಗಿ ನಾನು ಅದೆಲ್ಲ ಫೈಟಿಗಿತ್ತು ಸರ್. ನನ್ನ ಯುದ್ಧ ಅಂತ ನಾನು ಏನು ಹೇಳಿದೆ ಸರ್, ಇದು ಸೋಷಿಯಲ್ ಮೀಡಿಯಾದಲ್ಲಿ ನಡೆಯೋ ವಾರ್ ಬಗ್ಗೆ ನಾನು ಮಾತಾಡಲ್ಲ ಸರ್. ಅದೆಲ್ಲ ಕಿತ್ತಾಡ್ತಾ ಇರ್ತಾರೆ, ಓಡಾಡ್ತಾ ಇರ್ತಾರೆ, ಅದೆಲ್ಲ ನಾನು ಲಾಸ್ಟ್ ಟೈಮ್ ಒಂದು ಇಂಟರ್ವ್ಯೂಲಿ ಹೇಳಿದೆ. ದೇರ್ ಆರ್ ಸ್ಮಾಲ್ ಥಿಂಗ್ಸ್ ರಮಾಕಾಂತ್ ಅವರೇ. ಇಲ್ಲಿ ಇದು ನಡೀತಾ ಇರೋದು ದೊಡ್ಡ ಮೊತ್ತದಲ್ಲಿ ಒಂದು ಕೋಟಿ ಯಾರಿಗೂ ಒಂದು ಲಾಸ್ ಆಗುತ್ತೆ, ಒಬ್ಬರು ಹಾಳಾಗ್ತಾರೆ, ಒಬ್ಬರು ವಿತರಕರ್ತರು ಹೋಗ್ತಾರೆ, ವೀಕ್ಷಕರು ಹೋಗ್ತಾರೆ ಅಲ್ಲಿ ಅಂತ ಬಂದಾಗ ಸಿನಿಮಾ ನೀವು ಹೇಳಿದ್ರಿ ಆನೆಗೆ ಅಂಬಾರಿ ದೊಡ್ಡದಲ್ಲ ಅಂದ್ರಿ. ಈಗ ನಿಮಗೆ ನನ್ನ ಬಗ್ಗೆ ಅದ್ರ ಬಗ್ಗೆ ನಂಬಿಕೆ ಇದ್ದಲ್ಲಿ ಸರ್, ನಾನು ತಾನೇ ಸಿನಿಮಾನ ಕಾಪಾಡಬೇಕು. ನಾನೇ ಧ್ವನಿ ಇರಲಿಲ್ಲ ಅಂದರೆ ಈಗ ನಾನು ವೇದಿಕೆ ಮೇಲೆ ಮಾತಾಡಿಲ್ಲ ಅಂದ್ಕೊಳ್ಳಿ, ಏನಾಗಿರೋದು? ಒಳಗೊಳಗಡೆ ನೋಡು ನೀನು ನೋಡು ಸರ್. ಯಾರಿಗೂ ಗೊತ್ತಾಗಬೇಕಿತ್ತು, ನಮಗೆ ಗೊತ್ತಾಗಿದೆ ಅಂತ. ನಾವು ರೆಡಿ ಇದ್ದೀವಿ. ಏನು ಮಾಡಬೇಕು? ಫ್ಯಾನ್ಸ್ ಏನು ಮಾಡಬೇಕು? ಸುದೀಪ್ ಫ್ಯಾನ್ಸ್ ಏನು ಮಾಡೋದು ಬೇಡ ಸರ್, ಆರಾಮಾಗಿ ಪಿಕ್ಚರ್ ಹೋಗಿ ನೋಡಲಿ, ಯಾರಿಗೂ ರಿಯಾಕ್ಟ್ ಮಾಡೋದೇ ಬೇಡ. ಪಡೆ ಕಲ್ಲು ತೂರಾಟ ಮಾಡ್ತಿದ್ದಾರೆ ಯುದ್ಧಕ್ಕೆ. ಏನಕ್ಕಂತ ಹೇಳಿದ್ರೆ ಪೈರಸಿ ನಿಮ್ಮ ಕಣ್ಣಿಗೆ ಬಿದ್ದಲ್ಲಿ ಇಮಿಡಿಯೇಟ್ ರಿಯಾಕ್ಟ್ ಮಾಡಿ. ನೀವು ಆ ಲಿಂಕ್ಗಳು ನಮ್ಗೆ ಕಳಿಸಿ, ನೀವು ಹೋರಾಟ ಮಾಡಿ. ಇವಾಗ ನನ್ನ ಫ್ಯಾನ್ಸಿಗೆ ಇವಾಗ ಪೈಲ್ವಾನಲ್ಲಿ ಹೇಳ್ತೀನಿ ಸರ್, ಪೈಲ್ವಾನಲ್ಲಿ ಇದೇ ಥರ ಪೈರಸಿ ಆದಾಗ ನನ್ನ ಫ್ಯಾನ್ಸೇ ನಮ್ಮ ಸಿನಿಮಾ ಕಾಪಾಡಿದ್ದು ಸರ್. ಓಕೆ, ಪೈರಸಿ ಬಂದ್ರು ಥಿಯೇಟ್ರ್ ಒಳಗೆ ನುಗ್ಗಿದ್ರು, ಪೈರಸಿ ಬಂದ್ರು. ಇದೇ ನೀವು ಕಿಟ್ಟಪ್ಪನಿಗೆ ಹೋಗ್ಬಿಟ್ಟು ಸ್ವಪ್ನ ಅವ್ರಿಗೆ ಇವತ್ತಿಗೂ ಕೇಳಿ, ಅವ್ರ ಪಾಪ ಎಷ್ಟು ನೋವು ಅನ್ಬಿಸ್ಬಿಟ್ರು ಅಂದರೆ ಮಾರ್ನಿಂಗ್ ಶೋನು ನಡೀತಾ ಇದೆ, ಆಲ್ರೆಡಿ ದೊಡ್ಡ ಒಳ್ಳೆ ಪ್ರಿಂಟು. ಮೊದಲನೇ ಸಿನಿಮಾ ಪೈರಸಿ ಆಗಿದ್ದು ಸರ್ ಆ ರೇಂಜಲ್ಲಿ. ಟೆಲಿಗ್ರಾಮಲ್ಲಿ ಬರುವಂಥದ್ದು ಮೊದಲನೇ ಸಿನಿಮಾ ಪೈರಸಿ ಆಗಿದೆ. ಅಲ್ಲಿವರೆಗೂ CD ಬರ್ತಾಯಿತ್ತು, ಕ್ಯಾಮ್ರಾ ಪ್ರಿಂಟ್ ಬರ್ತಾಯಿತ್ತು, ಡಿಜಿಟಲ್ ಪ್ರಿಂಟು ಆ ಥರ. ಸೊ ಅಲ್ಲಿಂದ ಪ್ರಾರಂಭ ಆಯಿತು. ಅವತ್ತಿಗೆ ಕಾಪಾಡಿದ್ದು ಯಾರು ಸರ್? ನನ್ನ ಫ್ಯಾನ್ಸೇ. ಈಗ ನನ್ನ ಫ್ಯಾನ್ಸ್ನ ಯಾಕೆ ಇನ್ವಾಲ್ವ್ ಮಾಡಬಾರ್ದು ನಾನು? ನಿಮ್ಮ ಕಣ್ಣು ಇವಾಗ ನೀವು ತಾನೇ ನೋಡಬೇಕು, ಎಲ್ಲೆಲ್ಲ ಕೂತಿರ್ಬೇಕಾದ್ರೆ ನಿಮಗೆ. ನಾನು ರಮಾಕಾಂತ್ ಅಂತ ಹೇಳಿದೆ, ರಮಾಕಾಂತ್ ನೀವು ಇಲ್ಲಿಂದ ಹೋದಾಗ ಅಕಸ್ಮಾತ್ ಸರ್ ನಿಮ್ಮ ಕಿವಿಗೆ ಏನಾರು ಬಿದ್ದಲ್ಲಿ, ಕಣ್ಣಿಗೆ ಏನಾರು ಬಿದ್ದಲ್ಲಿ ದಯವಿಟ್ಟು ಇವಾಗ ನೀವು ಹಿಂಗೆ ಸಿಗ್ತೀರಾ ಹೇಳ್ತೀನಿ. ನಾನು ಒಬ್ಬೊಬ್ಬ ಫ್ಯಾನಿಗೆ ಸಿಕ್ಕಿ ಹೇಳೋಕ್ಕಾಗತ್ತಾ? ದಟ್ ವಾಸ್ ದ ಬೆಸ್ಟ್ ಆಪರ್ಚುನಿಟಿ ಫಾರ್ ಮೀ. ವೇದಿಕೆ ಮೇಲೆ ಹೇಳಿದೆ, ಸೈಲೆಂಟಾಗಿ ಕೂರ್ಬೇಡಿ ನೀವು ಅಂತ. ಕಾರಣ ಏನಂತಂದರೆ, ಒಂದು ಬಂದು ಪೈರಸಿ ಆಗ್ತಾ ಇದೆ, ನಿಮ್ಮ ಥರ ಲಿಂಕ್ ಬಂತಾರೆ, ಇಮ್ಮಿಡಿಯೇಟ್ ರಿಯಾಕ್ಟ್ ಮಾಡಿ, ಹೋಗಿ ಕಂಪ್ಲೇಂಟ್ ಕೊಡಿ, ಮಾಡಿ. ಯಾವುದ್ರ ಬಗ್ಗೆ ಮಾಡಬೇಕು ಅದ್ರ ಬಗ್ಗೆ ಬರುತ್ತೆ, ರಿಸಲ್ಟ್ ಬರಲಿ. ಆ್ಯಂಡ್ ಇದು ಒಂದಕ್ಕಲ್ಲ ಸರ್, ಏನಾಗುತ್ತೆ ಎಲ್ಲ ಸಿನಿಮಾಗೂ ಹೆಲ್ಪ್ ಆಗಬೇಕಿದು. ಓಕೆ, ಹೋರಾಟ ನಾನು ಒಬ್ಬಂದೇ ಅಲ್ವಲ್ಲ, ನನಗೆ ಸ್ವಲ್ಪ ದೊಡ್ಡ ಮಟ್ಟಕ್ಕೆ ಆಗ್ತದೆ, ಬಟ್ ಎಲ್ರದ್ದು ಆಗಲಿ ಅದು. ಆ್ಯಂಡ್ ನಾನು ಇದು ಒಳ್ಳೆ ನನ್ನ ವೇದಿಕೆಯಲ್ಲಿ ಮಾತಾಡಿದೆ, ಪಕ್ಕದ ವೇದಿಕೆಲ್ಲ ಮಾತಾಡಲಿ, ನಾನು ನನ್ನ ವೇದಿಕೆಯಲ್ಲಿ ಹೇಳ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ಮರಿಬೇಡಿ, ನಾನು ಹೇಳ್ಬೇಕಾದ್ರೆ ಅಲ್ಲಿ ಕ್ಯಾಮ್ರಾ ಇದೆ, ಎಲ್ಲರೂ ನೋಡ್ತಾರೆ ಅಂತ ಗೊತ್ತಿಲ್ವ ನನಗೆ? ಬಚ್ಚಿಟ್ಕೊಂಡು ಹೇಳಿದ್ನ? ಈಗ ನಾನು ಎಲ್ಲೋ ಬಚ್ಚಿಟ್ಕೊಂಡು ಹೇಳ್ಬಿಟ್ಟು ಅಲ್ಲಿಂದ ಎಲ್ಲೋ ಬಾತ್ರೂಮಿಂದ ತೆಗೆದುಬಿಟ್ಟು ರೂಮಿಂದ ತೆಗೆದುಬಿಟ್ಟು ಹಾಕಿದ್ರೆ ಒಪ್ತೀನಿ. ನಾನು ವೇದಿಕೆ ಮೇಲೆ ಹೇಳಿದ್ದೀನಿ ಸರ್, ಐ ಆಮ್ ಹಿಯರ್ ಫಾರ್ 30 years. ನನಗಷ್ಟು ಗೊತ್ತಿಲ್ಲ ಕ್ಯಾಮ್ರಾ ಸೆರೆ ಹಿಡಿತಾರೆ, ಇನ್ನೊಂದು ಆಗ್ತಾರೆ ಅಂತ. ಈಗ ನಾನು ಮಾತಾಡಿದ್ದು ಎಲ್ಲಿ ಅರ್ಥ ಆಯ್ತಾ ನಿಮಗೆ? ಸೌಂಡ್ ಆಗ್ತಾ ಇರೋದು ಎಲ್ಲಿ ನನಗೆ ಗೊತ್ತಾಗ್ತಾ ಇಲ್ಲ. ನಾನು ಮಾತಾಡಿದ್ದೇ ಬೇರೆ, ನಾನು ಅಲ್ಲಿದ್ದೀನಿ. ಆ್ಯಂಡ್ ಇನ್ನೊಂದು ನಾನೇ ಓಪನ್ ಆಗಿ ಹೇಳ್ತಾ ಇದ್ದೀನಿ ಅಂತೇಳಿ, ಯಾರ ಬಗ್ಗೆನೂ ಮಾತಾಡೋದು ತಪ್ಪಾಗುತ್ತೆ ಸರ್. ಅದು ಈಗ ಅವ್ರು ಏನು ಸ್ಟೇಟ್ಮೆಂಟ್ ಕೊಟ್ಟರು ಎಲ್ಲೋ ಒಂದು ಕಡೆ, ಐ ಡೋಂಟ್ ಥಿಂಕ್ ಅದು ನಮ್ಮ ಹೆಸರು ತೊಗೊಂಡ್ರೆ ನಾನು ಹೇಳ್ಬೋಲ್ಲ. ಪಾಪ ಅವ್ರು ಯಾರನ್ನ ತಲೆಯಲ್ಲಿ ಇಟ್ಕೊಂಡು ಹೇಳಿದಾರೋ ಗೊತ್ತಿಲ್ಲ, ನೀವು ಅವ್ರಿಗೆ ಕೇಳಿ, ಯಾರಿಗೆ ಹೇಳಿದ್ದು ಅಂತ ಕೇಳಿ. ಸಪೋಸ್ ನಮ್ಮ ಹೆಸರೇ ಬಾಯಿಂದ ಬಂದರೆ ಉತ್ತರ ಕೊಡ್ತೀನಿ, ಇದ್ರ ಮೇಲೆ ತಪ್ಪಾಗುತ್ತೆ ಸರ್. ನ್ಯೂಟನ್ಸ್ ಥರ್ಡ್ ಲಾ ನೆನಪಾಗ್ಬಿಡ್ತು ಆ ಮಾತುಗಳು ಕೇಳಿದಾಗ. ನನಗೆ ಸೈನ್ಸ್ ಗೊತ್ತಿಲ್ಲ ರಮಾಕಾಂತ್, ಒಂದು ಹೇಳ್ತೀನಿ. ಇದ್ರ ಮೇಲೆ ರಮಾಕಾಂತ್ ಫಾರೆನ್ಸಿಕ್ ರಿಪೋರ್ಟ್ ಹೋಗೋದು ಬೇಡ, ಬೈಸೆಕ್ಷನ್ ಅಷ್ಟೊಂದು ಬೇಡ. ಆ್ಯಂಡ್ ಇದು ನನ್ನ ಲೈಫಲ್ಲಿ ಏನೂ ಅಲ್ಲ, ಇದು ಸಿಚುವೇಶನ್ ಅಲ್ಲ. ಓಕೆ, ಇದನ್ನು ನಾವು ಡೈಸೆಕ್ಟ್ ಮಾಡ್ಕೊತ ಹೋದರೆ ನನ್ನ ಅಜೆಂಡಾ ಇವತ್ತು ಮಾರ್ಕ ಯಾರ್ದೋ ಸ್ಟೇಟ್ಮೆಂಟಾ? 30 years I am in the industry. I know how to respect people and I know how to love my cinema and I know how to protect my cinema. ಇಲ್ಲಿ ನನ್ನ ಮಾತು ಅದ್ರ ಬಗ್ಗೆ ಇದೆ ಹೊರತು ಇನ್ಯಾವುದ್ರ ಬಗ್ಗೆನೂ ಅಲ್ಲ. ನನ್ನ ಮಾತಲ್ಲಿ ಏನಾದ್ರು ಸ್ಪೆಸಿಫಿಕ್ಕಾಗಿ ಯಾರ್ದಾರು ಹೆಸರಿದ್ದು ಇನ್ನೊಂದಿದ್ರೆ ಮಾತಾಡೋಣ. ಏನೂ ಇಲ್ಲ ಅಂದಾಗ ನಾನು ಇಲ್ಲಿ ಮಾತಾಡಿದ್ದಕ್ಕೆ ಎಲ್ಲಿಂದನೋ ಗಂಟೆ ಸೌಂಡ್ ಬಂದರೆ ನಾನು ಅಲ್ಲಿ ಕೈ ಮುಗಿಯೋಕ್ಕಾಗಲ್ಲಪ್ಪ, ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡಿ. ಅಲ್ಲಿಂದ ನನ್ನ ಹೆಸರಲ್ಲೇ ಪೂಜೆ ನಡೀತಾ ಇದೆ ಅಂದರೆ ಪ್ರಸಾದ ತಗೊಳಕ್ಕೆ ಬರ್ತೀನಿ ನಾನು. ಎಲ್ಲೋ ಇರುತ್ತೆ, ಏನೋ ಇರುತ್ತೆ, ಯಾರ್ದೋ ಪಾಪ ಯಾರಿಗೆ ಹೇಳಿದವರು ಅವ್ರಿಗೆ ಗೊತ್ತಿಲ್ಲ. ಅಲ್ಲಿ ಕೇಳಿ ನೋಡಿ, ಅದಕ್ಕೂ ನನಗೂ ಸಂಬಂಧನೇ ಇಲ್ಲ. ನಾನೇ ಉತ್ತರ ಕೊಡಲಿದೆ. ಅವರು ಆಚೆ ಇದ್ದಾಗ ಅವರು ಆ ಟಾಪಿಕ್ಕೇ ಬೇಡ. ಕಾರಣ ಏನಂತಂದರೆ ಅವ್ರ ಫ್ಯಾಮಿಲಿಗೆ ಅವ್ರಿಗೆ ನಡೆಯೋ ನೋವಿಗೆ ಉತ್ತರ ಕೊಡೋಕ್ಕಾಗಲ್ಲ. ನಾನು ಇನ್ನೊಂದು ಹೇಳ್ತೇನೆ, ಅವ್ರು ಯಾರಿಗೆ ಹೇಳಿದ ಅವ್ರಿಗೆ ಕೇಳಿ. ಅವ್ರ ಸ್ಟೇಟ್ಮೆಂಟಿಗೆ ನನಗೆ ಯಾಕೆ ಪನಿಷ್ ಮಾಡ್ತಾ ಇದ್ದೀರಾ ನೀವು? ನಾನೇ ಉತ್ತರ ಕೊಡ್ತೀನಿ ಸರ್. ಇಲ್ಲ ಸರ್, ಇದ್ರ ಬಗ್ಗೆ ಮಾತಾಡೋದೇ ನನಗೆ ಪನಿಷ್ಮೆಂಟು. ಕಾರಣ ನಾನು ಇದಕ್ಕೆ ಕೂತಿದ್ದೀನಿ. ನಾನು ಇರೋದು ಇಷ್ಟೊತ್ತು ಹೇಳಿದ್ರೆ ನಿಮಗಂತ ಉತ್ತರ ಸಿಕ್ತು. ಅನ್ಲೆಸ್ ಯು ವಾಂಟ್ ಅ ಡಿಫರೆಂಟ್ ಆನ್ಸರ್. ಡೂ ಯು ವಾಂಟ್ ಅ ಡಿಫರೆಂಟ್ ಆನ್ಸರ್? ದೆನ್ ವಾಟ್ ಆರ್ ವಿ ಟಾಕಿಂಗ್ ಅಬೌಟ್? ಅವ್ರ ಮನೆ ಅಲ್ಲೇ ಇದೆ, ಹೋಗಿ ಕೇಳಿ, ಯಾರಿಗೆ ಹೇಳಿದ್ದು ಅಂತ ಕೇಳಿ ಅಲ್ಲ. ಖಂಡಿತ ಸರ್, ಅವ್ರು ನಲ್ಪಾಡು ರಾಜಗೌಡರು ಸುದೀಪ್ ಅವರಿಗೆ ಹೇಳಿದ್ದು ಅಂದರೆ ನಾನು ಉತ್ತರ ಕೊಡಬಲ್ಲೆ. ಖಂಡಿತ ಕೇಳಿ. ಈಗ ನಲ್ಪಾಡು ಮಾತಾಡಿದ್ರು ತಾನೆ, ನಲ್ಪಾಡು ಸಿನಿಮಾಗೆ ಇನ್ವಾಲ್ವ್ ಆಗ್ತಾರ?
ಇಲ್ಲ. ರಾಜಗೌಡ್ರು ಸಿನಿಮಾಲಿ ಅವರು ಕೂತ್ಕೊಂಡು ಹೇಳಿದ್ದಾರೆ ಅಂದರೆ ಬೇರೆ ಇರಬೇಕಲ್ಲ, ಸ್ಪೆಸಿಫಿಕ್ ತಾನೆ. ಈಗ ಅವ್ರು ಯಾವ್ಯಾವುದೋ ಸ್ಥಾನದಲ್ಲಿದ್ದಾರೆ, ಅವ್ರು ಯಾಕೆ ಇಲ್ಲಿಗೆ ಇಳಿತಾರೆ? ಅವ್ರ ಪ್ರೀತಿಯಿಂದ ನಾನು ಫಂಕ್ಷನಿಗೆ ಬಂದಿರೋದು, ಕರೆಕ್ಟಾ? ಈಗ ನನ್ನ ಹೆಸರು ಬಂದಿದೆ ಅಂದರೆ ನಾನು ಹೇಳಬಲ್ಲೆ, ಅಂತೆ ಕಂತೆಗೆ ನಾನು ಮಾತಾಡೋಕ್ಕಾಗಲ್ಲ ಸರ್. ಯು ಅಟ್ಲೀಸ್ಟ್ ಲೆಟ್ ಅಸ್ ರೆಸ್ಪೆಕ್ಟ್ ಅವರ್ ಓನ್ ಪೊಸಿಷನ್, ಕರೆಕ್ಟ್? ನಮ್ಮ ಪೊಸಿಷನ್ನ ನಾವು ರೆಸ್ಪೆಕ್ಟ್ ಮಾಡ್ಕೊಳ್ಳೋಣ, ಅದು ಬೇಕಾಗಲ್ಲ. ಇವಾಗ ನೋಡಿ, ಸಿನಿಮಾ ಬಿಟ್ಟು ಎಷ್ಟೊತ್ತು ಮಾತಾಡ್ತಾ ಇದೀವಿ, ಇದು ನಿಮಗೆ ಕ್ಲಾರಿಟಿ ಇದೆ ನಮ್ಮ ಬಗ್ಗೆನೇ ಅಂತ? ವೈ ಡು ಯು ಸೇ ದಟ್? ಐ ನೋ ಯು ಫ್ರಮ್ ಫ್ಯೂ. ಇಲ್ಲ ಇಲ್ಲ, ನಮ್ಮ ಬಗ್ಗೆನಂತ ಕ್ಲಾರಿಟಿ ಇದೆ ನಿಮಗೆ? ನೋ, ವೈ ಆರ್ ವಿ ಟಾಕಿಂಗ್ ಅಬೌಟ್ ಇಟ್? ವೈ ಆರ್ ವಿ ಟಾಕಿಂಗ್ ಅಬೌಟ್ ಇಟ್? ನನ್ನ ಉತ್ತರಗಳಂತೂ ನಾನು ಕೊಟ್ಟಾಯ್ತು. ಇಂಡಸ್ಟ್ರಿ ಡ್ಯಾಮೇಜ್ ಮಾಡ್ತಿದ್ಯಾ ಇದು? ಎಂಟೈರ್ ಇಂಡಸ್ಟ್ರಿಗೆ ಈ ಥರದ ಒಂದು ಬೆಳವಣಿಗೆ, ಒಬ್ಬನೊಬ್ಬನ ಹಾಳು ಮಾಡೋಣ, ಒಬ್ಬನ ಕಾಲ ಎಳಿಯೋಣ, ಸರಿ, ಅವ್ನು ಮುಗಿಸೋಣ. ಒಂದು ಮಾತು ಸರ್, ನಾನು ಪರದೆ ಮೇಲೆ ಇರೋನು ಸರ್, ಪರದೆ ಮೇಲೆ ಇದ್ದೀನಿ ನಾನು ಇದಕ್ಕೆಲ್ಲ ರಿಯಾಕ್ಟ್ ಮಾಡೋಕ್ಕಾಗಲ್ಲ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಏನು ಗಲಾಟೆಗಳು ನಡೀತಾವೆ ಇದಕ್ಕೆಲ್ಲ ನಾನು ರಿಯಾಕ್ಟ್ ಮಾಡ್ತಾ ಕೂತ್ರೆ ಸಿನಿಮಾ ಮಾಡೋಕ್ಕಾಗಲ್ಲ. ಐ ಕಮ್ ಫ್ರಮ್ ಅ ಬಿಗ್ಗರ್ ಸ್ಕ್ರೀನ್, ಐ ಆಮ್ ದೇರ್. ನಾವೆಲ್ಲ ಸ್ಕ್ರೀನು ಸರ್. ಥಿಯೇಟ್ರಲ್ಲಿ 5 ಜನ ಇದ್ದರೂ ಅದೇ ಕತೆ ಹೇಳ್ತೀವಿ, 50 ಜನ ಇದ್ದರೂ ಅದೇ ಕತೆ ಹೇಳ್ತೀವಿ, 5,000 ಇದ್ದರೂ ಅದೇ ಕತೆ ಹೇಳ್ತೀವಿ. 5 ಜನ ಇದ್ದರೂ ನಮ್ಮ ಸಿನಿಮಾ ಬಡ್ಜೆಟ್ ಅದೇನೆ, 500 ಇದ್ದರೂ ಅದೇ ಬಡ್ಜೆಟು, 5,000 ಇದ್ದರೂ ಅದೇ ಬಡ್ಜೆಟು. ಥಿಯೇಟ್ರಲ್ಲಿ ಸಿನಿಮಾ ನೋಡ್ತಾರೋರು ಸಿಟಿ ಹೊಡಿಬೋದು, ಚಪ್ಪಾಳೆ ತಟ್ಬೋದು, ಸ್ಕ್ರೀನ್ ಯಾವತ್ತೂ ರಿಯಾಕ್ಟ್ ಮಾಡಲ್ಲ. 5 ಜನ ಇದ್ದಾರೆ ಅಂದ ಮಾತ್ರಕ್ಕೆ ಕಮ್ಮಿ ಕತೆ ಹೇಳಿಲ್ಲ, 50 ಜನ ಜಾಸ್ತಿ ಇದ್ದಾರೆ ಅನ್ನೋಕ್ಕೂ ಕತೆ ಜಾಸ್ತಿ ಹೇಳಿಲ್ಲ. ಇದು ನಾವು ಅಲ್ಲಿಗೆಲ್ಲ ಗ್ರೌಂಡ್ ಲೆವೆಲಲ್ಲಿ ಹೋಗಿ ನಡೆಯೋ ಗಲಾಟೆಗಳಿಗೆ ಉತ್ತರ ಕೊಟ್ಕೊಂಡು ಕೂತ್ರೆ ನಮಗೂ ನಿಮಗೂ ವ್ಯತ್ಯಾಸ ಇರಲ್ಲ. ಯು ಆ್ಯಂಡ್ ಐ, ವಿ ಶುಡ್ ಬಿ ಟಾಕಿಂಗ್ ಅಬೌಟ್ ಇಟ್. ಇಲ್ಲ, ರೀಸೆಂಟಾಗಿ ಏನಾಗಿತ್ತು ಅಂದರೆ ಈ ಥರದ್ದು ಕೆಲವು ಪೇಜ್ಗಳಲ್ಲೆಲ್ಲ ಈ ಥರದ್ದು ಬಿಟ್ಟಾಕಿವಿ, ಅಶ್ಲೀಲ ವಾಚ್ಯ ಇದ್ದಾಗ ಕಂಪ್ಲೇಂಟ್ ಆಯಿತು, ಅರೆಸ್ಟ್ಗಳು ಆದವು. ಸುದೀಪ್ ಅವರು ಆ ಲೆವೆಲ್ಗೆ ಹೋಗಲ್ಲ. ರಮಾಕಾಂತ್, ಐ ಫಿನಿಶ್ಡ್. ಓಕೆ. ಟಿಕೆಟ್ ಬುಕ್ ಆಗಿರೋ ವಿಚಾರಕ್ಕೂ ಇದೇನೋ ಬುಕ್ ಆಗಿಲ್ಲ, ಸುಳ್ಳು ಹೇಳ್ತಿದ್ದಾರೆ.